ಮತ್ತೆ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ಪುನರಾರಂಭಿಸಲು ರಾಜ್ಯ ಸರ್ಕಾರ ಸಿದ್ಧತೆ ನಡೆಸಿದ್ದು, ಜಿಲ್ಲೆಯ ಶಾಸಕರ ನಡುವೆಯೇ ಪರ ವಿರೋಧ ಚರ್ಚೆ ಆರಂಭವಾಗುತ್ತಿದೆ. ಎಚ್ಚೆತ್ತ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಹೋರಾಟ ಸಮಿತಿ ಹೋರಾಟಗಾರರು ಜೈಲು ಬರೋ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಲಿಂಕ್ ಕೆನಾಲ್ ಹೋರಾಟ ಸಮಿತಿಯಿಂದ ಸಭೆ ನಡೆಸಿ ಚರ್ಚೆ ನಡೆಸಿದ್ದಾರೆ. ಕಳೆದ 10 ತಿಂಗಳಿಂದ ರೈತರ ವಿರುದ್ಧದ ಹಿನ್ನೆಲೆ ಸ್ಥಗಿತಗೊಂಡಿದ್ದ ಕಾಮಗಾರಿಯನ್ನ ಪುನರಾರಂಭಿಸಲು ರಾಜ್ಯ ಸರ್ಕಾರ ಸಿದ್ಧತೆ ನಡೆಸಿದ್ದು, ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಮಗಾರಿ ಮುಂದುವರಿಸಲಾಗುವುದು ಎಂದು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಇನ್ನು ಕುಣಿಗಲ್ ಭಾಗಕ್ಕೆ ನ್ಯಾಯ ಸಿಗಬೇಕಾಗಿದ್ದು, ಯಾವುದೇ ಕಾರಣಕ್ಕೂ ಯೋಜನೆಯನ್ನ ಕೈಬಿಡುವ ಪ್ರಶ್ನೆಯೇ ಇಲ್ಲ ಎನ್ನುತ್ತಾರೆ ಕುಣಿಗಲ್ ಶಾಸಕ. ಅದೇ ರೀತಿ ಅಭಿಮಾನ ಗುಬ್ಬಿ ಶಾಸಕರಿಗೂ ಬರಬೇಕು ಅಲ್ವೇ? ಶಾಸಕರು ಹೋರಾಟಕ್ಕೆ ಇಳಿದರೆ ಮುಂಚೂಣಿ ನಾಯಕರನ್ನಾಗಿ ಮುಂದೆ ಬಿಡಲಾಗುವುದು ಎನ್ನುತ್ತಿದ್ದಾರೆ ಹೋರಾಟ ಸಮಿತಿ ಸದಸ್ಯರು. ಸರ್ಕಾರ ಮತ್ತೆ ಕಾಮಗಾರಿ ಆರಂಭಿಸಲು ಮುಂದಾಗಿದೆ. ಜಿಲ್ಲೆಯಲ್ಲಿ ಹೇಮಾವತಿ ಹೋರಾಟದ ಕಾವು ಮತ್ತೆ ಜೋರಾಗುವ ಲಕ್ಷಣ ಗೋಚರವಾಗ್ತಿದೆ. ಈ ಹೋರಾಟದ್ದು ಏಕಾಏಕಿ ಹೇಳಿದ್ದೀರಾ. ಕಳೆದ ಬಾರಿ ಮುಂಚೂಣಿನಲ್ಲಿ ಇದ್ದಂತ ಯಾರಿಗಾರ 4 ಫೋನ್ ಮಾಡ್ಲಿಕ್ಕಾಗಲ್ವಾ? ಇಲ್ಲ ಯಾವ್ದಾರ ವ್ಯಕ್ತಿ ಶಾವ್ ಹೋಗ್ತಾ ಇದ್ದೀರಾ, ಪಕ್ಷ ಶಾವ್ ಹೋಗ್ತೀರಾ, ಸಂಘಟನೆ ಶಾವ್ ಹೋಗ್ತಾ ಇದ್ದೀರಾ ಅಂತ ಹೇಳಿ ಸಂಕೋಚನೆ ಇಲ್ಲ. ಒಂದು ಕೂತ್ಕೊಳ್ತೀವಿ, ಇಲ್ಲ ಎದುರುಗಡೆ ಕೂತ್ಕೊಳ್ತೀವಿ, ನೀವು ಇಂಥವರೇ ಬರ್ಬೇಕು ಅಂತವರೇ ಬರ್ಬೇಕು ಅನ್ನೋದಾದ್ರೂ ಸಂತೋಷ. ಇಲ್ಲ ನಮ್ಮ ರೈತರುಗಳಿಗೆ ನೀರು ಉಣಿಸ್ಬೇಕು ಅನ್ನೋದೇನಾರ ನಮ್ಮ ಅಭಿಲಾಷೆ ಆಗಿದ್ರೆ, ನಮ್ಮ ಸ್ವಪ್ರತಿಷ್ಠೆಗಳು ಯಾವ ಇಲ್ಲ ಇಲ್ಲಿ ಅನ್ನೋದಾಗಿದ್ರೆ, ಆ ನೀರು ಉಣಿಸೋ ನಿಟ್ಟಿನಲ್ಲಿ ಎಲ್ಲರೂ ಹೋರಾಟ, ಎಲ್ಲರೂ ಕಳೆದ ಬಾರಿ ಮಾಡೇ ಇದ್ದೀವಿ. ಒಂದ್ ಹೆಜ್ಜೆ ಒಬ್ರು ಮುಂದೆ ಮಾಡಿರ್ಬೋದು, ಒಂದ್ ಹೆಜ್ಜೆ ಒಬ್ರು ಹಿಂದೆ ಮಾಡಿರ್ಬೋದು, ಎಲ್ಲರ ಹೋರಾಟನೂ ಫಲಪ್ರದವಾಗಿದೆ. ಅದರಲ್ಲಿ ಪರಿಪೂರ್ಣ ಎಲ್ಲರ ಹೋರಾಟ ಫಲಪ್ರದ ಆಗಕ್ಕಿರೋ ನಿಮ್ಮಂತರೆಲ್ಲ ನಾಯಕರ ತಂಡ ಇತ್ತು. ಇದೆಲ್ಲದಕ್ಕೂ ಶಕ್ತಿ ತುಂಬಕ್ಕೆ ಪರಿಪೂರ್ಣವಾದಂತ ರೈತರು ಪೂರ್ಣ ಮಟ್ಟದಲ್ಲಿ ಹಾಜರಾಗ್ತಿತ್ತು. ಯಾಕೆ? ನೀರು ಉಸಿರಾಟ, ರೈತನಿಗೆ ನೀರು ಜೀವಾಳ. ಹಾಗಾಗಿ ಪೂರ್ಣವಾಗಿತ್ತು. ಅದನ್ನ ಯಾವುದೇ ಇದನ್ನ ಟ್ರ್ಯಾಕ್ ತಪ್ಪಿಸದ ರೀತಿಯಲ್ಲಿ ಓದಲ್ಲಿ ಈ ಕಾರ್ಯಕ್ರಮ, ಈ ಹೋರಾಟಕ್ಕೆ ಯಶಸ್ಸು ದೊರಕುತ್ತದೆ. ಹೇಳಿದ್ರು ನಾಗಣ್ಣವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಹಾಗಂತದಾಗ್ಲಿ ನಾವು ಕೂತ್ಕೊಳ್ತೀವಿ ರಸ್ತೆನಲ್ಲಿ, ಹಾಗಂತದಾಗ್ಲಿ ಕೂತ್ಕೊಳ್ಳೋಣ ರಸ್ತೆನಲ್ಲಿ. ಇನ್ನೇನಾಗುತ್ತೆ? ಎಲ್ಲರಿಗೂ 9 ರಿಂದ 11 ಕೇಸ್ ಹಾಕೋರು, 12 ಮೇಲೆ ಏನು ಹಾಕಿಲ್ಲ, ಎಲ್ಲರಿಗೂ ಹಾಕೋರು. ಅವರು ಇವರು ಆದಿಯಾಗಿ ಯಾರನ್ನೇ ಬಿಟ್ಟಿಲ್ಲ. ಏನು ಹಂಗೂ ಏನಾರೆ ನಾವು ನಿಮ್ಗೆ ಹೇಳೋದು ಏನ್ ಗೊತ್ತಾ? ನಾವು ಬರಕ್ ರೆಡಿ ಇದೀವಿ. ನಿಮ್ಗೆ ಕೂತಿದಿರಲ್ಲ, ನಿಮ್ಮನ್ನ ನಂಬಿಕೆ ಬರಕ್ ರೆಡಿ ಇದೀವಿ. ರೆಡಿ ಹೋಗೋಣ ಹೋರಾಟಕ್ಕೆ. ನೀವು ಮೈಕ್ ಪೇಪರ್ ನ ಹಿಡ್ಕೊಂಡಿದ್ದಾಗ ನೀವು ಅವ್ರು ಬರ್ಬೇಕು, ನಾವು 10 ಜನ ಹೆಂಗ್ ಹೋಗೋದು? ನಾವೇ ಬಿಟ್ಕೊಟ್ಟಂಗಾಗುತ್ತೆ ಸ್ವಾಮಿ. ಯಾರು ಬಂದಾರ ಬಿಡ್ತಾರ, ನಾವು ಹೋಗೋಣ ನಡ್ರಿ ಹೋರಾಟಕ್ಕೆ. ಈಗ ನಾವು ಪೇಪರ್ಗೋಸ್ಕರ ನಾವು ಮಾತಾಡ್ತಾ ಇಲ್ಲ. ನಾವು ಯಾರು ಬರ್ಲಿ ಬರ್ದಲ್ಲಿ ಹೋರಾಟಕ್ಕೆ ನಾವು ರೈತರ ಜೊತೆಗಿರ್ತೀವಿ. ಯಾವುದೇ ಕಾರಣಕ್ಕೆ ಯಾರು ಬರ್ಲಿ ನಾನು ವೈಯಕ್ತಿಕ ಇನ್ನೊಂದು ಮಾತಾಡ್ತೀನಿ. ಯಾರು ಬರ್ಲಿ ಬರ್ದಲ್ಲಿ ನಾನಂತೂ ಮುಂದೆಲ್ಲಿರ್ತೀನಿ. ನನ್ನ ಕೈಲಾದಷ್ಟು ಏನಾದ್ರು ಖರ್ಚು ವೆಚ್ಚ ನನ್ನ ಕೈಲಾದಷ್ಟು ನಾನು ಕೊಡ್ತೀನಿ. ಹೋರಾಟಕ್ಕೋಸ್ಕರ ನಾನು ರೆಡಿ ಇದ್ದೀನಿ. ಅದನ್ನ ನೀವೆಲ್ಲರೂ ಒಗ್ಗಟ್ಟಾಗೋಣ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಪ್ರತಿಯೊಬ್ಬರು ಬಾಯಿಲು ಬರ್ಬೇಕು. ನಾವು ನೀರು ಬಿಡಲ್ಲ 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 ಅಂತ ಪ್ರತಿಯೊಬ್ಬರು ಬಾಯಿಲು ಬರ್ತಾ ಇದ್ರೆ ಆ ಮೆಸೇಜ್ ಎಲ್ಲೋ ಹೋಗುತ್ತೆ. ಅದನ್ನ ಸ್ವಲ್ಪ ತಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ನಾವೆಲ್ಲ ಜೊತೆಯಲ್ಲಿ ಹೋರಾಟ ಮಾಡೋಣ. ನೀರು ಯಾವುದೇ ಕಾರಣಕ್ಕೆ ನೀರು ಬಿಡೋಂಥ ಪರಿಸ್ಥಿತಿ ಬಂದಾಗ ನಮ್ಮ ಹೋರಾಟನ ಭದ್ರವಾಗಿ ಸುಭದ್ರವಾಗಿ ನಾವು ಸ್ಟ್ರಾಂಗ್ ಆಗಿ ಮಾಡೋಣ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವೇದಿಕೆ ಮೇಲೆ ರೈತರ ಬದುಕನ್ನ, ರೈತರ ಒಕ್ಕಲ್ತನವನ್ನ ಉಳಿಸುವಂತ ಒಂದು ಪ್ರಾಮಾಣಿಕ ಒಂದು ಹೋರಾಟ ಆಗಬೇಕು. ಇವತ್ತು ಕಾನೂನಾತ್ಮಕವಾಗಿ ಸುಮಾರು 1 ವರ್ಷದ ಹಿಂದೆ ನಾವು ಸೇರಿದ್ದು. ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಬೇಕು, ಕೋರ್ಟ್ಗೆ ಹೋಗ್ಬೇಕು ಅಂತನ. ಅದು ಏನಾಗಿದೆ ಅಂತೇಳಿ, ಯಾಕೆಂದ್ರೆ ಇದಕ್ಕೆ ಒಂದು ವೇದಿಕೆ ಇಲ್ಲ. ನಮಗೆ ಪ್ರಶ್ನೋರೆ ಕೇಳ್ತಾರೆ, ಇದಕ್ಕೆ ಯಾರು ಅಧ್ಯಕ್ಷರು, ಇದಕ್ಕೆ ಯಾರಿಗೆ ಸಂಚಾಲಕರು ಯಾರು, ಇದಕ್ಕೆ ಖಜಾಂಚಿ ಯಾರು, ಇದು ಒಂದು ಆಫೀಸ್ ಎಲ್ಲ ಐತೆ ಅಂತ ಕುಮಾರನ್ ಹೇಳ್ದಂಗೆ ಇದು ಕೇಳ್ತಾರೆ. ಇದಕ್ಕೆ ನಾವು ಅದನ್ನು ನನ್ನ ವೈಯಕ್ತಿಕ ಅಭಿಪ್ರಾಯ, ಸುಮ್ಕೆ ಇಲ್ಲಿ 5 ಸೇರ್ಕೊಳ್ಳೋದು, ಒಂದೆರಡು ಏನೋ ಗೊತ್ತಿರೋದೆ ಹೇಳ್ಬಿಟ್ಟು ಹೋಗೋಂಥದ್ದು ಬೇಡಿ. ಒಂದು ಶಾಶ್ವತವಾಗಿ, ಜೀವಂತವಾಗಿ, ನಿರಂತರವಾಗಿ ಒಂದು ನಾವು ಹೇಮಾವತಿ ಉಳಿಸ್ಕೊಬೇಕು ಅಂತ ಪ್ರಾಮಾಣಿಕ ಪ್ರಯತ್ನ ಎಲ್ರಿಗೂ ಇದ್ರೆ ಒಂದು ವೇದಿಕೆ, ಒಂದು ಅಸ್ತಿತ್ವಕ್ಕೆ ಬರಲಿ. ಐತ್ರಿ ಅಂತ ಹೇಳಿ ಅದು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಿರೋ, ತಾಲೂಕು ಮಟ್ಟದಲ್ಲಿ ಮಾಡ್ತಿರೋ, ಎಲ್ಲಿ ಮಾಡ್ತಿರೋ, ವೇದಿಕೆ ಆದಾಗಲೇ ಅದಕ್ಕೊಂದು ಶಕ್ತಿ ಬರುವಂಥದ್ದು, ಒಂದು ಬಲ ಬರುವಂಥದ್ದು. ದಯಮಾಡಿ ಇವತ್ತು ಕಾನೂನಾತ್ಮಕವಾಗಿ ನಮ್ಮ ದಿಲೀಪ್
ಡಾಕ್ಟರ್ ಪರಮೇಶ್ವರ್ ಅವರು ಅಧಿಕಾರ ವಹಿಸಿ ಸ್ವಲ್ಪ ದಿನಕ್ಕೆ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ನಾನು ಕರೆದು ಹೋರಾಟಗಾರನ ರೈತರುಗಳ ಮುಖಂಡಗಳನ್ನ ಕರೆದು ಮಾತಾಡಿ ಸಮರ್ಥಿಸ್ತೀನಿ, ಕಾಮಗಾರಿ ಶುರು ಮಾಡಿ ಅಂತ ಅಧಿಕಾರಿಗಳು ಡೈರೆಕ್ಷನ್ ಕೊಡ್ತಾರೆ. ಸ್ವಾಮಿ, ಯಾವ ಒತ್ತಡಕ್ಕೆ ಮಣಿದು ನೀವು ತುಮಕೂರು ಜಿಲ್ಲೆ ರೈತರಿಗೆ ಅನ್ಯಾಯ ಮಾಡ್ತೀರಾ ಅಂತ ನೀವು ತುಮಕೂರು ಜಿಲ್ಲೆಯರಾಗಿ, ಉಸ್ತುವಾರಿ ಸಚಿವರಾಗಿ, ಉಪಮುಖ್ಯಮಂತ್ರಿಗಳಾಗಿ ನೀವು ಯಾವ ಒಂದು ನೈತಿಕ ಹೊಣೆ ಹೊತ್ತು ಆ ಮಾತು ಹೇಳಿದ್ದೀರಾ ಅಂತ ನೀವು ದಯವಿಟ್ಟು ಹೇಳಬೇಕಾಗುತ್ತೆ. ನಿಮ್ಮ ಮೇಲೆ ವಿಶ್ವಾಸ ಇತ್ತು, ನಂಬಿಕೆ ಇತ್ತು. ನಮ್ಮ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ನಮ್ಮ ಹೇಮಾವತಿ ಉಳ್ಕೊಳ್ಳುತ್ತೆ ಅಂತ ಹೇಳಿ ಹಿಂದೆ ಹಾಗೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಹಿಂದೆ ಹೇಳಿದ್ರಿ ನೀವು. ನಾವು ಹೋರಾಟಕ್ಕೆ ಎಕ್ಸ್ಪೆಕ್ಟಿಂಗ್ ಕ್ಯಾನಲ್ ವರ್ಕಿಗೆ ನಾವು ವಾಪಸ್ ಮಾಡ್ತೀವಿ ಅಂತ ಹೇಳಿದ್ರಿ. ಆದರೂ ಈಗ ಯಾಕೆ ಈ ಕೆಲಸ ಮಾಡ್ತಾ ಇದ್ದೀರಾ? ದಯವಿಟ್ಟು ಈ ಕೆಲಸ ಬಿಡಿ. ನಮ್ಮ ತುಮಕೂರು ಜಿಲ್ಲೆಯ ಅದರಲ್ಲೂ ಆಡಳಿತ ಪಕ್ಷದ ಶಾಸಕರು, ಮಂತ್ರಿಗಳು ಅದು ಯಾವ ಉದ್ದೇಶ ಇಟ್ಕೊಂಡು ಅವರು ಎಷ್ಟೇ ಪ್ರಭಾವಶಾಲಿಯಾಗಲಿ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಅವ್ರಿಗಿರೋ ಇಚ್ಛಾಶಕ್ತಿ ನಮ್ಮ ತುಮಕೂರು ಜಿಲ್ಲೆ ರಾಜಕಾರಣಿಗಳು ಏಕಿಲ್ಲ ಅಂತ ನಮ್ಮ ಕ್ವಶನ್. ಸ್ವಾಮಿ, ನಾವು ಓಟ್ ಹಾಕಿಲ್ವ ನಿಮಗೆ? ತುಮಕೂರು ಜಿಲ್ಲೆ ರೈತರು ಓಟ್ ಹಾಕ್ತಲೇ ನೀವು ಅಧಿಕಾರ ಅನುಭವಿಸ್ತಾ ಇದ್ರ 7 ಜನ ಆಡಳಿತ ಪಕ್ಷ ಶಾಸಕರು. ದಯವಿಟ್ಟು ತಾವು ಬೀದಿ ಬಂದು ರೈತ ನೋಡಿ, ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆದ ತಕ್ಷಣನೇ ಎಲ್ಲ ಮುಗಿದೋಗಲ್ಲ. ಯಾಕೆಂತಂದ್ರೆ ಇಲ್ಲಿ ಬಂದಬೇಕು, ರೈತರನ್ನ ಕೇಳಬೇಕು, ಈ ತಾಲ್ಲೂಕಿಗೆ ಜಿಲ್ಲೆಗೆ ಬಂದು ಒಂದು ಏನಕ್ಕೂ ಇದನ್ನು ಮಾಡಬೇಕು, ಏನು ಕಷ್ಟ ಸುಖಗಳು ಏನಿದೆ ಅಂತ ಹೇಳ್ಬಿಟ್ಟು. ಯಾವುದೇ ಕಾರ್ಡ್ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಕಳೆದ ಬಾರಿ ಯಾವ ರೀತಿ ಒಂದು 15-20 ಸಾವಿರ ಜನಸಂಖ್ಯೆಯಲ್ಲಿ ನಮ್ಮ ರೈತರು ವಿರೋಧ ಮಾಡಿ ಹೋರಾಟ ಮಾಡಿ ನಾವು ನಿಲ್ಲಿಸಿದ್ದೀವಿ. ಈಗ ಮೊನ್ನೆ ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ನಾವು ಇವತ್ತೆಲ್ಲ ಮುಖಂಡರುಗಳು ಸಭೆಯನ್ನು ಕರೆದು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ನಾವೆಲ್ಲ ಪೂರ್ವಭಾವಿ ಸಭೆ ಮಾಡಿದ್ವಿ. ದಯಮಾಡಿ ಈ ಮುಖಾಂತರ ನಾನು ರೈತರುಗಳಿಗೆ ಕೇಳ್ಕೊಳ್ಳೋದು, ಕಳೆದ ಬಾರಿ ಏನು ಸಹಕಾರ ಮಾಡಿ ನೀವು ಕೆನಲ್ನ ನಿಲ್ಲಿಸಿದ್ದೀರಾ, ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರ ಕೆನಲ್ನ ಮಾಡಲಿಕ್ಕೆ ಮುಂದುವರೆದ್ರೆ ನಾವೆಲ್ಲ ಕರೆಗಳ ಕೊಡ್ತೀವಿ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ನೀರನ್ನ ನಾವು ಉಳಿಸ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ರೈತರಿಗೆ ಕರೆ ಕೊಡ್ತೀವಿ. ಕೆನಾಲ್ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಪೂರ್ವಭಾವಿ ಸಭೆ ಕರೆದು, ಯಾಕೆಂದರೆ ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರು ಹೇಳಿಕೆ ಕೊಟ್ಟರು, 1 ತಿಂಗಳೊಳಗೆ ಕಾಮಗಾರಿ ಶುರು ಮಾಡಿ ಕೆಲಸ ಮುಗಿಸ್ತೀವಿ, ರೈತರು ಮನವೊಲಿಸ್ತೀವಿ. ಪರಮೇಶ್ವರ್ ಅವರು ವಾಸ್ತವ ಸ್ಥಿತಿ ಅರ್ತಿಲ್ಲ, ವಾಸ್ತವ ಸ್ಥಿತಿ ಅರ್ಥ ಮಾತಾಡಬೇಕಾಗುತ್ತೆ. ಕಳೆದ ಬೇಸಿಗೆಯಲ್ಲಿ ಎಲ್ಲ ಬೋರ್ಗಳು ನಿಂತೋಗೋ ಪರಿಸ್ಥಿತಿ ಬಂದಿದೆ. ನಿಂತೋಗಿದ್ದು ಮತ್ತು ರೈತರು 15 ದಿವಸದಲ್ಲಿ ಹಾಹಾಕಾರ ಉಂಟಾಯಿತು. ವಾಸ್ತವ ಸ್ಥಿತಿ ಅರ್ಥ ಜಿಲ್ಲಾ ಹಿತದೃಷ್ಟಿ ಮರೆತು ಹೇಳಿಕೆ ಕೊಡಬಾರ್ದು. ಯಾರೋ ಓಲೈಕೆ ರಾಜಕಾರಣ, ಮೊನ್ನೆನೂ ಹೇಳಿದ್ದೀವಿ, ಓಲೈಕೆ ರಾಜಕಾರಣ ಬಿಟ್ಟು ವಾಸ್ತವ ಸ್ಥಿತಿ ಅರ್ಥ ಜಿಲ್ಲೆ ಹಿತದೃಷ್ಟಿಯಿಂದ ನ್ಯಾಯ ದೊರಕಿಸ್ಕೊಡ್ಬೇಕು. ಏನು ಹೇಮಾವತಿ ಕೆನಾಲ್ನಲ್ಲಿ 3 TMC ಕೊಡಗಲಿಗೆ ವಸತಿ ನೀರು ಹೋಗಿತ್ತು, ಮಾಗಡಿ ರಾಮನಗರಕ್ಕೆ ಯಶಸ್ವಿಯಾಗಿ ಲಿಫ್ಟ್ ಇರಿಗೇಷನ್ ಮಾಡಿದ್ದಾರೆ, ಡ್ರಿಂಕಿಂಗ್ ವಾಟರ್ ನೀರು ಹೋಗಿದೆ. ಅದು ಬಿಟ್ಬಿಟ್ಟು ವಾಮ ಮಾರ್ಗದಲ್ಲಿ ಮಾಡೇ ತೀರ್ತೀವಿ ಇನ್ನೂ ನಿಟ್ಟಿನಲ್ಲಾದರೆ ನಾವು ಯಾವುದೇ ಬೆದರಿಕೆಗೆ ಗೊಟ್ಟು ಬೆದರಿಕೆಗೆ ಎದುರಲ್ಲ. ನಾವು ಜೈಲು ಬರೋ ಕಾರ್ಯಕ್ರಮ, ಮನೆಗೊಬ್ಬರು ಜೈಲಿಗೆ ಹೋದರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ